ಸಿಂಹ ಮತ್ತು ಮೊಲ. ಬರೆದವರು ಎಸ್ ಪಟ್ಟಾಭಿರಾಮ್. ಓದುತ್ತಿರುವರು ಸಿದ್ಧಾಂತ್ ವಿನಾಯಕ ಕಮತದ್. ಸಿಂಹ ಮತ್ತು ಮೊಲ. ಒಂದು ದಟ್ಟ ಅಡವಿಯಲ್ಲಿ ಕೆಟ್ಟ ಹೆಸರು ಪಡೆದಿದ್ದ ಒಂದು ಸಿಂಹವಿತ್ತು. ಅದು ಪ್ರತಿದಿನ ಹಲವಾರು ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುತ್ತಿತ್ತು. ಒಂದು ದಿನ ಎಲ್ಲಾ ಪ್ರಾಣಿಗಳು ಒಂದು ಆಲದ ಮರದ ಅಡಿಯಲ್ಲಿ ಸಭೆ ಸೇರಿದವು. ಅವು ಒಂದು ಉಪಾಯವನ್ನು ಯೋಚಿಸಿ ಸಿಂಹವನ್ನು ಸಂಧಿಸಲು ಹೊರಟವು. ಅವು ಸಿಂಹವನ್ನು ಉದ್ದೇಶಿಸಿ, ದಯವಿಟ್ಟು ಪ್ರಾಣಿಗಳ ಬೇಟೆಯಾಡುವುದು ನಿಲ್ಲಿಸು. ನಾವು ನಿನಗೆ ಪ್ರತಿದಿನ ಒಂದು ಪ್ರಾಣಿಯನ್ನು ಕಳುಹಿಸುವೆವು ಎಂದವು. ಸಿಂಹವು ಸಂತೋಷದಿಂದ ಒಪ್ಪಿಕೊಂಡಿತು. ನಂತರ ಪ್ರತಿದಿನ ಒಂದು ಪ್ರಾಣಿಯನ್ನು ಸಿಂಹದ ಆಹಾರವಾಗಿ ಕಳುಹಿಸಲಾಗುತ್ತಿತ್ತು. ತಿಂಗಳುಗಳು ಉರುಳಿದವು. ಒಂದು ದಿನ ಸರದಿಯ ಪ್ರಕಾರ ಒಂದು ಮೊಲವು ಸಿಂಹದ ಬಳಿಗೆ ಹೋಗಬೇಕಿತ್ತು. ಮೊಲವು ಒಂದು ಉಪಾಯವನ್ನು ಯೋಚಿಸಿ ಅದರಂತೆ ಒಂದು ಸಿಂಹದ ಬಳಿಗೆ ತಡಮಾಡಿ ಹೋಯಿತು. ಅದಾಗಲೇ ಸಿಂಹಕ್ಕೆ ಕೋಪ ಬಂದಿತು. ಅದು ಮೊಲವನ್ನು ತಡಮಾಡಿ ಬಂದುದೇಕೆ ಎಂದು ಕೇಳಿತು. ನಾನು ಬರುವಾಗ ಒಂದು ಸಿಂಹವು ಒಂದು ಗುಂಡಿಯಿಂದ ಎಗರಿ ಹೊರಬಂದು ನನ್ನನ್ನು ಅಟ್ಟಿಸಿಕೊಂಡು ಬರತೊಡಗಿತು ಎಂದಿತು ಮೊಲ. ಮತ್ತೆ ಅದು ತನ್ನ ಮಾತು ಮುಂದುವರೆಸಿ, ನಾನು ಹೇಗೋ ಪಾರಾಗಿ ಬಂದೆ ಎಂದಿತು. ಅಡವಿಯಲ್ಲಿ ಇನ್ನೊಂದು ಸಿಂಹ ನನಗೆ ಅದನ್ನು ತೋರಿಸು, ನಾನು ಈಗಲೇ ಅದನ್ನು ಸಂಹಾರ ಮಾಡುವೆ ಎಂದು ಸಿಂಹ ಗರ್ಜಿಸಿತು. ಮೊಲವು ಸಿಂಹವನ್ನು ಒಂದು ಬಾವಿಯ ಬಳಿಗೆ ಕರೆದುಕೊಂಡು ಹೋಗಿ ಸಿಂಹವು ಬಾವಿಯಲ್ಲಿ ಬಗ್ಗಿ ನೋಡಿತು. ಅದಕ್ಕೆ ತನ್ನದೇ ಪ್ರತಿಬಿಂಬ ನೀರಿನಲ್ಲಿ ಕಂಡಿತು. ಅದು ಇನ್ನೊಂದು ಸಿಂಹ ಇರಬೇಕೆಂದು ಭಾವಿಸಿ ಅದು ತನ್ನದೇ ಪ್ರತಿಬಿಂಬವನ್ನು ಕೊಲ್ಲಲೆಂದು ಗರ್ಜನೆ ಮಾಡುತ್ತಾ ಬಾವಿಯೊಳಗೆ ಹಾರಿತು. ಮೂರ್ಖ ಸಿಂಹವು ನೀರಿನಲ್ಲಿ ಮುಳುಗಿ ಸತ್ತು ಹೋಯಿತು. ಎಲ್ಲ ಪ್ರಾಣಿಗಳು ಸಂಭ್ರಮದಿಂದ ಕುಣಿದಾಡಿದವು. ನೀತಿ: ಜಾಣತನವು ಶಕ್ತಿವಂತನನ್ನು ಸೋಲಿಸಬಲ್ಲದು.